ಸ್ಟಾಕ್ ಮಾರ್ಕೆಟ್ ಮೇನ್ ಇರ್ತಕ್ಕಂಥದ್ದು ಕ್ಯಾಂಡಲ್ ಮತ್ತು ಕ್ಯಾಂಡಲ್ ಸ್ಟಿಕ್. ಈಗ ನಾವು ಇದ್ರಾಗ ಎರಡು ಪ್ರಕಾರಗಳು ಕ್ಯಾಂಡಲ್ ಬರ್ತಾವು. ಒಂದೇದು ರೆಡ್ ಕ್ಯಾಂಡಲ್, ಇನ್ನೊಂದು ಗ್ರೀನ್ ಕ್ಯಾಂಡಲ್ ಅಂತ ಬರ್ತೈತಿ. ನಾ ಹಿಂದಾಗಡೆ ಚಾರ್ಟ್ನಾಗ ಹಾಕಿ ತೋರಿಸ್ತಾನ ಕರೆಂಟ್ ಬಂದ ಬಳಿಕ. ಇಲ್ಲಿ ನಾವು ರೆಡ್ ಕ್ಯಾಂಡಲ್ ಮತ್ತು ಗ್ರೀನ್ ಕ್ಯಾಂಡಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾಂಡಲ್? ಮೀನ್ಸ್ ಕ್ಯಾಂಡಲ್ ಇಟ್ ಶೋಸ್ ದಿ ಫೀಲಿಂಗ್ಸ್ ಆಫ್ ದ ಮಾರ್ಕೆಟ್, ಫೀಲಿಂಗ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್. ಮಾನವರು ಯಾವ ರೀತಿ ಮಾರ್ಕೆಟ್ ಅನ್ನ ನಡೆಸ್ತಿದ್ದಾರೆ ಅನ್ನೋದನ್ನ ಒಂದು ಕ್ಯಾಂಡಲ್ ಮೂಡ್ದೈತಿ. ಈಗ ಹಿಂಗ ಹೋಗಿ ಹಿಂಗ ಬತ್ತಂದ್ರ ಇದು ರೆಡ್ ಕ್ಯಾಂಡಲ್ ಆಗಿತ್ತು, ಏನ್ ಗ್ರೀನ್ ಕ್ಯಾಂಡಲ್ ಆಯ್ತು ಅನ್ನೋದನ್ನ ಮಾರ್ಕೆಟ್ ದ ಮೂಡ್ ತೋರಿಸತಿ. ಎಲ್ಲಾ ಮಾನವರು ಯಾರ್ಯಾರು ಟ್ರೇಡ್ ಮಾಡಿರ್ತಾರಲ್ಲ, ಎಲ್ಲಾ ಟ್ರೇಡರ್ಸ್ ಗಳ ಅಥವಾ ಇನ್ವೆಸ್ಟ್ಮೆಂಟ್ ಗಳ ಯಾರು ಹ್ಯುಮ್ಯಾನಿಟಿ ಬೀಯಿಂಗ್ಸ್ ಏನ್ ನಡೆದೈತಿ ಅನ್ನೋದನ್ನ ಇಲ್ಲಿ ನಮಗ್ ತೋರಿಸ್ತೈತಿ. ರೆಡ್ ಯಾಕೆ ನೋಡ್ತೈತಿ, ಗ್ರೀನ್ ಯಾಕೆ ಬರ್ತೈತಿ ಅಂದ್ರ ಸೆಲ್ಲರ್ಸ್ ಜಾಸ್ತಿ ಇದ್ರಂದ್ರ ಮಾರಾಕತ್ತಾರ ಅಂದ್ರ ರೆಡ್ ಬರ್ತೈತಿ. ಮಾರ್ಕೆಟ್ ಮೂಡ್ ವೀಕ್ ಐತಿ, ಸೆಲ್ ಮಾಡಕತ್ತಾರ ಅಂತ ಅರ್ಥ. ಗ್ರೀನ್ ಅಂತಂದ್ರ ಮಾರ್ಕೆಟ್ ನಲ್ಲಿ ಬೈ ಮಾಡಕತ್ತಾರ, ಕೊಂಡ್ಕೊಳಕತ್ತಾರ ಅಂತ ಅರ್ಥ. ಈ ಕ್ಯಾಂಡಲ್ ಆಧಾರವಾಗಿ ಇಟ್ಕೊಂಡನ್ನ ನಾವೇನ್ ಮಾಡ್ಬೇಕತ್ತೆ, ಟ್ರೇಡ್ ಮಾಡ್ಬೇಕಾಗತ್ತೆ. ಎಲ್ಲಾರ್ಗಿಂತ ಎಲ್ಲಾ ಇಂಡಿಕೇಟರ್ ಗಳನ್ನ ಬಳಸೋದಕ್ಕಿಂತ ಮುಖ್ಯ ನಮಗೆ ಕ್ಯಾಂಡಲ್ ಮುಖ್ಯ ಇರ್ತೈತಿ. ಅದಕ್ಕಾಗಿ ನಾವು ಕ್ಯಾಂಡಲ್ ಸ್ಟಿಕ್ ಅನ್ನ ಬಳಸಬೇಕು, ಕ್ಯಾಂಡಲ್ ಸ್ಟಿಕ್ ಅನ್ನ ಅರ್ಥ ಮಾಡ್ಕೋಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ಯಾಂಡಲ್ ಹಿಯರ್? ಕ್ಯಾಂಡಲ್ ಇಟ್ ಶೋಸ್ ದ ಫೀಲಿಂಗ್ಸ್ ಆಫ್ ದ ಮಾರ್ಕೆಟ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್. ಅದಕ್ಕಾಗಿ ಕ್ಯಾಂಡಲ್ ಗಳನ್ನ ನಾವು ಬಳಸಬೇಕಾಗುತ್ತೆ.